ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಜಾಗ್ವಿಗೆ ರಜಾ 4th ಸ್ಯಾಟರ್ಡೆ ಅಂತ ಹೇಳ್ಬಿಟ್ಟು ಅವಳದು ಸ್ವಲ್ಪ ಲೇಟಾಗಿ ಎದ್ದಿದ್ದಾಳೆ ಇವತ್ತು. ಹರ್ಷಿನಿದು ಬ್ರೇಕ್ಫಾಸ್ಟ್ ಆಗಿದೆ, ರಾಗಿ ಕೊಟ್ಟಿದ್ದೆ ಅವಳಿಗೆ, ತಿಂದ್ಕೊಂಬಿಟ್ಟು ಈಗ ಅಕ್ಕನ ಜೊತೆ ತಿಂತಿದ್ದಾಳೆ. ಯಾವಾಗಲೂ ಅಕ್ಕ ಏನು ತಿಂದರೆ ಅವಳಿಗೆ ಅದರಲ್ಲಿ ಶೇರ್ ಬೇಕಷ್ಟೇ. ಅವಳು ಏನು ತಿಂದರೆ ಆಗುತ್ತೆ ಅದನ್ನು ಇವಳಿಗೆ ಕೊಡಬೇಕು ಕೂತ್ಕೊಂಡು. ಅದೊಂದು ಭಾರಿ ಖುಷಿ ಅಕ್ಕನ ಜೊತೆ ಕೂತ್ಕೊಂಡು ಊಟ ಮಾಡೋದಂದರೆ. ಬಾಯಿಂದ ವಾಪಸ್ ತಿಕ್ಕೊಳ್ಳೋದು. ಎಂತ ಮಾಡ್ದ ಇಲ್ಲೇ ಹರ್ಷಿನಿದ್ದು ಬಟ್ಟೆಗಳನ್ನ ನಾನು ಸಪ್ರೇಟಾಗಿ ಹೋಗಿದ್ದೀನಿ. ಫಸ್ಟ್ ಕೈಯಲ್ಲಿ ಒಂದು ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಅದನ್ನು ಒಣಗಾಕೋಣ ಅಂತ ಹೊರಗಡೆ ಬಂದಿದ್ದೀನಿ. ಅವಳು ಅಳ್ತಾ ಇದ್ಲು, ಅದಕ್ಕೆ ಅಲ್ಲೇ ನಿಂತ್ಕೊಂಡಿದ್ದೆ ಡೋರಲ್ಲಿ. ಬೈದ ನನಗೆ ಬೈದ ಹರ್ಷಿನಿ. ನಾನು ಹೊರಗಡೆ ಬಂದಿದ್ದೀನಿ, ಜೊತೆಗೆ ಅಕ್ಕನೂ ಹೊರಗಡೆ ಬಂದಿದ್ದಾಳೆ. ಅದಕ್ಕೆ ಅವಳಿಗೆ ಅಲ್ಲಿ ಇರೋಕ್ಕಾಗ್ತಿಲ್ಲ. ಎಂತಾಶ್ನಿ ಅಕ್ಕನ ಕರ್ಕೊಂಡು ಹೋಗ್ಲಾ? ಟಾಟಾ. ಬಾಯ್. ಎಲ್ಲಿ ಹೋಗೋಣ ಇಬ್ರು? ಮಾರ್ಕೆಟಿಗೆ. ಮಾರ್ಕೆಟಿಗೆ ಐಸ್ ಕ್ರೀಮ್ ತಿನ್ಕೊಂಬನ್ನ. ಸರಿ. Cuma foto. Hey. Emi. Hah? Hah? Oi. 11 ಗಂಟೆಗೆಲ್ಲ ಗೇಟ್ ಹತ್ರಕ್ಕೆ ಚೆನ್ನಾಗಿ ಬಿಸಿಲು ಬರುತ್ತೆ. ಆವಾಗ ತೆಗೆದು ಹೊರಗಡೆ ಇಡೋದು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ. 1 ಗಂಟೆ ತನಕ ಇರುತ್ತೆ ಬಿಸಿಲು. ಅಷ್ಟೊತ್ತಿಗೆ ಸುಮಾರು ಒಣಗಿರುತ್ತೆ, ವಾಷಿಂಗ್ ಮಿಷಿನ್ಗೆ ಹಾಕಿರೋದಲ್ಲ. ಆಮೇಲೆ ತಂದು ಒಳಗೆ ಇಟ್ಕೊಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಪಿಕ್ನಿಕ್. ಹರ್ಷಿನಿಗೆ ಎಲ್ಲ ಗಿಡಗಳನ್ನ ತೋರಿಸ್ಕೊಂಡು ಅವ್ಳು ಕೇಳ್ತಾ ಇರ್ತಾರೆ, ನಾನು ಹೇಳ್ತಾ ಇರ್ತೀನಿ ಯಾವ್ಯಾವ ಗಿಡ ಅಂತ. ಆಮೇಲೆ ಒಳಗಡೆ ಬರೋದಷ್ಟೇ. ಆಮೇಲೆ ಮಲಗ್ತಾಳೆ ಅವಳು. ಇವಾಗ ಸಂಜೆನೇ ಗಿಡಗಳಿಗೆ ನೀರು ಹಾಕ್ಬಿಡ್ತೀನಿ ನಾನು. ಮೊದಲೆಲ್ಲ ಬೆಳಿಗ್ಗೆದ್ದು ಹಾಕ್ತಿದ್ದೆ. ಬೆಳಿಗ್ಗೆದ್ದು ಗಿಡಗಳಿಗೆ ನೀರು ಹಾಕಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದು ರೂಟೀನ್ ಆಗಿತ್ತು ನಂದು. ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಸಾಯಂಕಾಲನೇ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ. ಬೆಳಿಗ್ಗೆ ರೋಹಿತ್ ಅವರು ಬೆಳಿಗ್ಗೆ ಎದ್ಬಿಟ್ಟು ಮನೆ ಮುಂದೆಲ್ಲ ನೀರು ಹಾಕ್ತಾರೆ, ಕಸ ಗುಡಿಸ್ಬಿಟ್ಟು. ನಾನು ಹೊರಗಡೆನೇ ಹೋಗಲ್ಲ. ಒಂದೊಂದ್ಸಲ ರಂಗೋಲಿ ಹಾಕ್ತೀನಿ, ಒಂದೊಂದ್ಸಲ ಹಾಕಲ್ಲ. ನಂದು ಬೆಳಿಗ್ಗೆದು ಈ ರೂಟೀನ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಇವಾಗ. ಗಿಡಕ್ಕೆ ನೀರು ಹಾಕೋದಂದರೆ ಗಿಡಗಳಿಗೆ ಬುಡಕ್ಕೆ ನೀರು ಹಾಕೋದಲ್ಲ, ಪೂರ್ತಿ ಸ್ನಾನನೇ ಮಾಡಿಸ್ಬಿಡ್ತೀನಿ ಗಿಡಗಳಿಗೆ. ಇವಾಗ ಬೇಸಿಗೆಗಾಲದಲ್ಲಿ ಹುಳಗಳು ಜಾಸ್ತಿ ಬೀಳುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಬೇಗ ಗಿಡಗಳಿಗೆಲ್ಲ. ವೈಟ್ ಫಂಗಲ್ ಹುಳಗಳೆಲ್ಲ ಸೇರ್ಕೊಂಡಿರುತ್ತೆ. ಈ ಥರ ಪೂರ್ತಿ ನೀರು ಹಾಕಿದ್ರೆ ಅದಿರಲ್ಲ.
ಅದಕ್ಕೆ ಫುಲ್ ಸ್ನಾನ ಮಾಡಿಸ್ಬಿಡ್ತೀನಿ ಗಿಡಗಳಿಗೆ. ಹಾಂ ಹಾಂ ಆ ಕಡೆ ಒಬ್ರು ಈ ಕಡೆ ಒಬ್ರು ಕೊಡಬಾರ್ದು. ಮಲಗಿ ಬಿಟ್ಟದು ಹೆಗಲ ಮೇಲೆ. ಈಗೆಲ್ಲಿಗೆ? ಹೌದು, ಇದೆಲ್ಲ ಅದೆಲ್ಲ ನೋಡೈತ್ಲಿ ನೀನು ಡ್ಯಾಡಿ. ಈಗ ನೋಡಿ ತೋರ್ಸ್ಕಕ್ಕನ. ಎಂತ ಕೊಡಕ್ಕೆ ಬಂದಿದ್ದೀನಿ ನಿಮಗೆ? ಅದನ್ನು ತೋರಿಸಿದಷ್ಟೇ ನಿಮಗೆ. ನಂಗೆ ಆಟ ಮಾಡಿ ಹೊರಟದಳು ಅಲ್ಲೇ. ಬೈಕಲ್ಲಿ ಹೋಗೋದಂದ್ರೆ ಭಾರಿ ಇಷ್ಟ ಅವಳಿಗೆ. ಇವತ್ತೊಂದು ರೌಂಡ್ ಸಿಕ್ತು, ಯಾವಾಗಲೂ ಸಿಗಲ್ಲ, ಒಂದೊಂದು ಸಲ ಸಿಗುತ್ತೆ ರೌಂಡು. ಹಾಗೆ ಚಿಕನ್ ತಂದಿದ್ರು ಬರುವಾಗ, ಅದನ್ನು ಮಾಡ್ತಾಯಿದ್ದೀನಿ. ಇವತ್ತು ಸಾಟರ್ಡೆ ಅಲ್ಲ, ಜಾಸ್ತಿ ನಾವು ಸಾಟರ್ಡೇನೇ ಮಾಡಿ ಮುಗಿಸ್ಕೊತೀವಿ. ಸಂಡೇಗೆ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ನಾನ್ ವೆಜ್ ಎಲ್ಲ ಮಾಡಿದ್ರೆ. ಚಿಕನ್ ಸಾಂಬಾರು ನಾನು ಸುಮಾರು ಥರದಲ್ಲಿ ಮಾಡ್ತೀನಿ. ನಾನು ಇವಾಗ ಮಾಡೋದು ವೆರಿ ಸಿಂಪಲ್ ಅಷ್ಟೇ. ಜಾಸ್ತಿ ಮಸಾಲೆ ಗಿಸಾಲೇನು ಹಾಕೋಕ್ಕೆ ಹೋಗಲ್ಲ. ಹರ್ಷನಿಗೆ ಊಟ ಟೈಮ್ ಆಗೋಗಿದೆ, ಇನ್ನು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ಅರ್ಧಂಬರ್ಧ ಆಗೋಗುತ್ತೆ ಆ ಕಡೆನೆಲ್ಲ ಈ ಕಡೆನೆಲ್ಲ. ಹಾಗಾಗಿ ತುಂಬ ಬೇಸಿಕ್ ಮಸಾಲೆಗಳನ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊಟ್ಟೆ ಕೋಳಿ ತಂದಿದ್ರು ಇವತ್ತು, ಅದಕ್ಕೆ 4-5 ವಿಷಲ್ ಅಂತ ಹಾಕಲೇಬೇಕು. ಇನ್ನು ಲೇಟಾಗಿ ಚಿಕನ್ ಸಾರು ಮಾಡ್ತೀನಿ ಅಂತ ಹೋದರೆ ಸುಮಾರು ಲೇಟಾಗಿ ಹೋಗುತ್ತೆ, 10 ಗಂಟೆಲ್ಲ ಆಗೋಗುತ್ತೆ. ಮಾವ 9:30 ಗಂಟೆಗೆಲ್ಲ ಊಟ ಮಾಡಿಬಿಡ್ತಾರೆ. ಹಾಗಾಗಿ ಫಸ್ಟ್ ಇದನ್ನು ಬೇಯಕ್ಕೆ ಇಟ್ಬಿಟ್ರೆ ಅದ್ರ ಪಾಟಿಗೆ ಅದು ಬೇಯ್ತಿರುತ್ತೆ. ಆಮೇಲೆ ಅವಳಿಗೆ ಊಟ ಕೊಡ್ತಾ ಇದ್ದೀನಿ ಅಂತ ಇದನ್ನು ಬೇಗ ಮುಗಿಸ್ಕೊತಾ ಇದ್ದೀನಿ ಫಸ್ಟು. ಏನಾ ಓನಮ್ಮ ಹೋಗಂದ 1 ನಿಮಿಷ ರಮ್ಮ, ಒಗ್ಗರಣೆ ಹಾಕೋಣ. ಓ ಎಂತನೇ ಅವ್ರು ನೀರು ಕೊಡ್ತಾರೆ, ಅವ್ರಿಗೆ ಎಂತ ಕೊಡ್ತಾರೆ ಸರಿ ಅವರಿಗೆ.
ಇವತ್ತು ನೆಕ್ಸ್ಟ್ ಡೇ ಸಂಡೇ ಇವತ್ತು ಬಿಡೋಣ. ಇವಾಗ ನಾವು ರೆಡಿಯಾಗಿದ್ದೀವಿ. ನೆಕ್ಸ್ಟ್ ವೀಕಲ್ಲಿ ಹರ್ಷಿನಿದು ಬರ್ತ್ಡೇ ಇದೆ, ಹಾಗಾಗಿ ಹಾಲ್ ಬುಕ್ ಮಾಡಬೇಕು ಅಂತ ಹಾಲ್ ಮಾತಾಡಿಟ್ಟಿದ್ದೀವಿ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಮಾತುಕತೆ ಇತ್ತು, ಅದನ್ನು ಮುಗಿಸ್ಕೊಬರೋಣ ಅಂತ ಹೊರಟಿದ್ದೀವಿ. ನೀನಂತ ಅಕ್ಕಂಗೆ ರೌಂಡ್ ಹೊಡೆಯದಾ? ಹರ್ಷಿನಿ ಅಕ್ಕಂಗೆ ಪ್ರದಕ್ಷಿಣೆ ಹಾಕದಾ ಒಬ್ಬ? ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ಕೊಂಡಿದ್ದೀವಿ. ಚಿಕನ್ ಸಾರು ಇತ್ತಲ್ಲ, ಹಾಗೆ ಚಿಕನ್ ಸಾರು ಚೆನ್ನಾಗಾಗುತ್ತೆ ಇಡ್ಲಿ ಅಂತೇಳಿ. ಮಾತುಕತೆ ಎಲ್ಲ ಮುಗೀತು, ಅಡ್ವಾನ್ಸ್ ಕೂಡ ಕೊಟ್ಟಾಯಿತು, ಹಾಲ್ ಕನ್ಫರ್ಮ್ ಆಯಿತು. ಇವಾಗ ಸ್ವಲ್ಪ ಬಾಕಿ ಇದೆ, ಬಲೂನ್ ಡೆಕೋರೇಷನ್ ಅದೆಲ್ಲ, ಅದು ಫೋನಲ್ಲಿ ಮಾತಾಡ್ಕೊಳ್ಳೋಣ ಅಂತ ಬರ್ತಾಯಿದ್ದೀವಿ. ಇಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಇವತ್ತು, ಎಲ್ಲ ಡೆಕೋರೇಷನ್ ಮಾಡ್ತಿದ್ರು, ಸಖತ್ತಾಗಿ ಮಾಡ್ತಿದ್ರು. ಇದೆಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಮರಗಳಿಗೆ ಡೆಕೋರೇಷನ್ ಮಾಡಿದರು. ಔಟ್ಡೋರ್ ಫಂಕ್ಷನು ತುಂಬ ಚೆನ್ನಾಗಿತ್ತು. ಜಾಗಿಗೆ ಕೊಟ್ಟು ಕಳಿಸ್ದೆ ಮೊಬೈಲ್ನ, ಒಂದು ಸ್ವಲ್ಪ ಮರಕ್ಕೆ ಡೆಕೋರೇಷನ್ ಮಾಡಿರೋದನ್ನ ತಗೊಬ್ಬ ಜಾಗ ವೀಡಿಯೋ ಮಾಡಿ ಅಂತ. ಅವಳು ಮೊಬೈಲ್ ತಗೊಂಡು ಹೋದವಳು ಮರದ ಬುಡ ಹಿಡಿಯೋದ್ಬಿಟ್ಟು ತಲೆ ನೆಡ್ಕೊಂಡು ಬಂದಿದ್ದಾಳೆ. ಅದರಲ್ಲಿ ಏನೂ ಇಲ್ಲ, ಬೇರೆ ಲೈಟಿಂಗ್ಸ್ ಹಾಕಿದ್ದಾರೆ. ಇವಾಗ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ಅದನ್ನು ಬುಡದಲ್ಲಿ ಚೆನ್ನಾಗಿ ಮಾಡಿದ್ರು ಫ್ಲವರ್ ಡೆಕೋರೇಷನು. ಒಳಗೆ ಮಾಡ್ದೆ ನಾವು ಮೆಂಬರ್ಶಿಪ್ ತಗೊಂಡು